ಧಾರವಾಡ ಶಹರ ನಗರದ ದಂಪತಿಗಳಿಗೆ ಯಾವ ಪ್ರಕಾರವಾಗಿ ವಿವಾಹ ಮಹೋತ್ಸವವನ್ನು ನೆರವೇರಿಸಲಾಗುತ್ತಿದೆಯೋ ಇದೇ ಪ್ರಕಾರವಾಗಿ ಪೂರ್ವದ ಕಾಲದಲ್ಲಿ ಶಿವ ಪಾರ್ವತಿಯರಿಗೂ ಕೂಡ ವಿವಾಹ ಮಹೋತ್ಸವವನ್ನು ನೆರವೇರಿಸಲಾಗಿತ್ತು ನೋಡ. ಯಾವ ಪ್ರಕಾರವೆಂದರೆ ಕೈಲಾಸಗಿರಿಯಲ್ಲಿ ಸಮನಾದ ವೇದಿಕೆಯನ್ನೇ ಸಿದ್ಧಪಡಿಸಿಕೊಂಡು ಸರ್ವಾನುಮತದಿಂದ ಆಮಂತ್ರಣವನ್ನೇ ಮುದ್ರಿಸಿಕೊಂಡು ಸರ್ವಸಮ್ಮತಿಯಿಂದ ಎಲ್ಲರಿಗೂ ಅವನ್ನು ಬರಮಾಡಿಕೊಂಡು ನವ ದಂಪತಿಗಳಿಗೆ ಶುಭ ಹಾರೈಸುವವರು ಎಲ್ಲರನ್ನು ಶುಭವಾಗಿ ಬರಮಾಡಿಕೊಂಡು ಆದ ಮುಹೂರ್ತವನ್ನೇ ನೋಡಿಕೊಂಡು ಅಡುಗೆಯನ್ನೇ ನೋಡಿಕೊಂಡು ಯಕ್ಷರು ಭಾವಿಯರೆಂದೇ ಬರಮಾಡಿಕೊಂಡು ಕೈಲಾಸಗಿರಿಯಲ್ಲಿರುವಂತಹ ಗುರುದೇವನಾದ ಗುರು ಬೃಹಸ್ಪತಿಯ ಸಮ್ಮುಖದಲ್ಲಿ ಶಿವ ಪಾರ್ವತಿಯರಿಗೆ ಅಕ್ಷತೆಯನ್ನು ಹಾಕಲಾಯಿತು ನೋಡದೇವ. ಈ ಪ್ರಕಾರವಾಗಿ ಶಿವ ಪಾರ್ವತಿ ವಿವಾಹ ಮಹೋತ್ಸವವು ನೆರವೇರಿದ ತಕ್ಷಣ ಅಂತಹ ವಿವಾಹ ಮಹೋತ್ಸವಕ್ಕೆ ಆಗಮಿಸಿದ ಎಲ್ಲರಿಗೂ ಕೂಡ ನಾನಾ ವಿಧವಾದಂತಹ ಸಿಹಿ ಭೋಜನವನ್ನು ಸಿದ್ಧಪಡಿಸಲಾಗಿತ್ತು. ಸರ್ವರು ಸಿಹಿಯಾದ ಭೋಜನವನ್ನು ಸವಿಯುವಂತಹ ಸಮಯದಲ್ಲಿ ಸೃಷ್ಟಿಕರ್ತನಾದ ಬ್ರಹ್ಮದೇವನ ಬಂದವನಾಗಿ ನವದಂಪತಿಯಾದಂತಹ ಜಗದೀಶ್ವರಿಯನ್ನು ಗುರುತಿಸಿಕೊಳ್ಳುತ್ತಾರೆ. ನವದಂಪತಿಗಳಾದಂತಹ ಶಿವ ಪಾರ್ವತಿಯರೇ, ನಾನು ಸೃಷ್ಟಿಸಿದ ಈ ಬ್ರಹ್ಮಾಂಡದ ಒಡ್ಡೋಲಗವು ಎಷ್ಟೊಂದು ಅಂದಚಂದವಾಗಿರುವುದಲ್ಲ, ಎಷ್ಟೊಂದು ವಿಸ್ತಾರವಾಗಿ ವಿಸ್ತರಿಸಿರುವೇನಲ್ಲ. ಈ ನವದಂಪತಿಗಳು ಒಂದು ಸಲ ಈ ಬ್ರಹ್ಮಾಂಡದ ಒಡ್ಡೋಲಗವನ್ನೇ ಸುತ್ತಿಕೊಂಡು ಬಂದು ಈ ಬ್ರಹ್ಮಾಂಡದ ಒಡ್ಡೋಲಗಕ್ಕೆ ಚೈತನ್ಯವನ್ನೇ ತುಂಬಬೇಕು ದೇವಿ ಎಂದು ಜಗದೀಶ್ವರಿಯ ಪಾದಾರವಿಂದಕ್ಕೆ ಹಣೆ ಮಾಡಿದಾಗ ನವದಂಪತಿಯಾದಂತಹ ಸತಿದೇವಿಯು ಹೇಳ್ತಾರೆ, ಈ ಬ್ರಹ್ಮನು ಸೃಷ್ಟಿಸಿದ ಈ ಬ್ರಹ್ಮಾಂಡದ ಎಷ್ಟೊಂದು ಸತ್ಯ ಅಸತ್ಯಗಳು ಅಡಗಿರಬಹುದು. ನವದಂಪತಿಗಳಾದ ನಾವಿಬ್ಬರು ಕೂಡ ಒಂದು ಸಲ ಬ್ರಹ್ಮಾಂಡದ ಒಡ್ಡೋಲಗವನ್ನೇ ಸುತ್ತಬೇಕು ದೇವ ಹೀಗೆಂದು ಭಾರತಾದಿ ಎಂದು ಅದನ್ನು ಕುರಿತು ಕೇಳಿದಾಗ ಪರಶಿವ ಮೂರ್ತಿಯು ನಾನು ಹತ್ತುವಂತಹ ನಂದೀಶ್ವರನಿಗೆ ಬರಮಾಡಿದವನಾಗಿ ಎಲ್ಲವೋ ನಂದೀಶನೇ, ಇಲ್ಲಿಯವರೆಗೂ ಬರೀ ಪರಶಿವನನ್ನು ಮಾತ್ರ ಹೊತ್ತು ಸಾಗುತ್ತಿದ್ದೆ. ಈ ಕ್ಷಣದಿಂದ ನವದಂಪತಿಗಳಾದಂತಹ ಶಿವಪಾರ್ವತಿಯರನ್ನು ಹೊತ್ತು ಸಾಗುವಂತಹ ಯೋಗವು ನಿನ್ನದಾಗಿರುವುದರಿಂದ ನವದಂಪತಿಗಳನ್ನು ನೀನು ಹೊತ್ತು ಸಾಗಬಲ್ಲೆಯಾ ಎಂದು ಕೇಳಿದಾಗ ನಂದೀಶ್ವರನು ಹಸನ್ಮುಖನಾಗಿ
ಪಾರ್ವತಿಯರೇ, ನಿಮ್ಮ ದಂಪತಿಗಳನ್ನು ನನ್ನ ಮೇಲೆ ಹೊತ್ತು ಸಾಗುತ್ತೇನೆ ಎಂದು ಹೇಳಿದಾಗ ಶಿವ ಪಾರ್ವತಿಯರಿಬ್ಬರು ನಂದಿ ಏರಿಕೊಂಡು ಬ್ರಹ್ಮಾಂಡ ತುತ್ತಕ್ಕ ತಮ್ಮ ನಾಟ್ಯವನ್ನು ಆಡುತ್ತಾರೆ.